ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಪ್ರಮುಖ ಸುದ್ದಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಅದು ಕೂಡ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ. ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಕಳೆದ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ. ಇದರ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋವಂಥದ್ದು. ಮತ್ತು ಪ್ರಮುಖವಾದಂತಹ ವಿಚಾರ ಏನು ಅಂತ ಅಂದರೆ, ಪಿಂಚಣಿ ಹಣ ಅನ್ನುವಂಥದ್ದು 7,500 ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಹಾಗಾದರೆ ಯಾವ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ? ಯಾಕೆ ಅಂತಂದರೆ, ಪಿಂಚಣಿ ಹಣದಲ್ಲಿ ಕೇವಲ ಒಂದು ರೀತಿಯ ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲ, ಬೇರೆ ಬೇರೆ ರೀತಿಯ ಪಿಂಚಣಿ ಹಣ ಇದೆ. ಇವಾಗ ನಾವು ನೋಡಬಹುದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಹಣ, ವಿಧವಾ ಪಿಂಚಣಿ ಹಣ, ಅಂಗವಿಕಲ ಪಿಂಚಣಿ ಹಣ, ಈ ರೀತಿ ಬೇರೆ ಬೇರೆ ರೀತಿಯ ಪಿಂಚಣಿ ಹಣ ಅನ್ನುವಂಥದ್ದು ಇರುವಂಥದ್ದು. ಹಾಗಾದರೆ ಯಾರಿಗೆ 7,500 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದರೆ, ಎಲ್ರಿಗೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರಿಗೆ ಮಾಡಿದ್ದಾರೆ, ಯಾವ ರೀತಿಯ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ, ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. 7,000 ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗೆ ಅನ್ನುವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ಮತ್ತು ಒಂದು ಲೈಕ್ ಮಾಡಿ. ಮೊದಲನೆಯದಾಗಿ ನಾನು ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತನಾಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಕಳೆದ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರ. ಸೊ ಯಾವಾಗ ಬರುತ್ತೆ ಅಂತ ಅಂದರೆ, ಈ ಒಂದು ತಿಂಗಳ 10ನೇ ತಾರೀಕಿನ ಮೇಲೆ, ಅಂದರೆ ಮೇ 10ನೇ ತಾರೀಕಿನ ಮೇಲೆ ಬರುತ್ತೆ, 20ನೇ ತಾರೀಕಿನ ಒಳಗಡೆ ಬರೋ ಅಂಥದ್ದು. ಸೊ 15ನೇ ತಾರೀಕಿಗೆ ಸಾಧ್ಯತೆಗಳು ತುಂಬಾ ಇದ್ದಾವೆ. ಯಾಕೆ ಅಂತ ಅಂದರೆ, ಯಾವಾಗಲೂ ಕೂಡ ಇದೇ ರೀತಿಯಾಗಿ ಕೊಡುವಂಥದ್ದು. ಹಾಗಾಗಿ ಮತ್ತು ಇನ್ನೊಂದು ವಿಚಾರ, 7,500 ರೂಪಾಯಿ ಯಾರಿಗೆ ಜಾಸ್ತಿ ಆಗಿರೋ ಅಂಥದ್ದು ಪಿಂಚಣಿ ಹಣದಲ್ಲಿ ಅಂತ. ಇವಾಗ ನೀವು ಸರ್ಕಾರದಿಂದ ಬೇರೆ ಬೇರೆ ರೀತಿಯಾದಂತಹ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತೀರ. ಇವಾಗ ಕೇಂದ್ರ ಸರ್ಕಾರದಿಂದ ಆಗಿರಲಿ, ರಾಜ್ಯ ಸರ್ಕಾರದಿಂದ ಆಗಿರಲಿ, ಇದ್ರ ಬಗ್ಗೆ ಅಂತಂದರೆ ಇವಾಗ ವೃದ್ಧಾಪ್ಯ ಪಿಂಚಣಿ ಆಗಿರಲಿ, ಅಂಗವಿಕಲ ಪಿಂಚಣಿ ಆಗಿರಲಿ, ವಿಧವಾ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡುವಂತಹ ಯಾವುದೇ ರೀತಿಯ ತೀರ್ಮಾನ ಅನ್ನುವಂಥದ್ದನ್ನು ತಗೊಂಡಿಲ್ಲ ಕೇಂದ್ರ ಸರ್ಕಾರದವರು ಆಗಿರಲಿ ಅಥವಾ ರಾಜ್ಯ ಸರ್ಕಾರದವರು ಆಗಿರಲಿ. 2,500 ಜಾಸ್ತಿ ಆಯಿತು, ಮತ್ತು 7,000 ಜಾಸ್ತಿ ಆಯಿತು, ಈ ರೀತಿ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಆದರೆ ಇವಾಗ ತಕ್ಷಣಕ್ಕೆ ಜಾಸ್ತಿ ಆಗಿಲ್ಲ. ಮುಂಚೆ ಎಷ್ಟು ಬರ್ತಿತ್ತೋ ಅಷ್ಟೇ ಬರ್ತಾ ಇರುವಂಥದ್ದು. ಆದರೆ ಪತ್ರಗಳನ್ನು ಬರೀತಿದ್ರು, ಬೇರೆ ರಾಜ್ಯಗಳಲ್ಲಿ ಅಂಗವಿಕಲ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಾಸ್ತಿ ಮಾಡಿ ಅಂತ. ಆದರೆ ಸದ್ಯಕ್ಕೆ ಯಾವುದೇ ರೀತಿ ಜಾಸ್ತಿ ಮಾಡಿಲ್ಲ. ಆದರೆ 7,500 ರೂಪಾಯಿ ಯಾರಿಗೆ ಜಾಸ್ತಿ ಮಾಡುವಂಥದ್ದು ಅಂದರೆ, EPS ಅವರಿಗೆ ಸ್ನೇಹಿತರೆ. ಯಾರು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಅಲ್ವಾ, ಅವರು ಉದ್ಯೋಗವನ್ನೆಲ್ಲ ಕೂಡ ಮುಗಿಸಿ ರಿಟೈರ್ಮೆಂಟ್ ಆದ ನಂತರ ಏನು ಬರುತ್ತೆ ಅಲ್ವಾ ಪೆನ್ಷನ್ ಹಣ ಅನ್ನುವಂಥದ್ದು, ಅದರಲ್ಲಿ ಜಾಸ್ತಿ ಮಾಡಬೇಕು ಅಂತ ವಿಚಾರಗಳು ನಡೀತಿರೋ ಅಂಥದ್ದು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.